ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ ಕರ್ತನೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ. ನಾವೆಲ್ಲ ಕೇಳುತ್ತೇವಪ್ಪ, ಕೇಳಿದ ಮಾತ್ರವಲ್ಲದೆ ಅದ್ರ ಪ್ರಕಾರನೇ ಪ್ರತಿ ದಿವಸವನ್ನು ಕರ್ತನೆ ಸ್ವಾಮಿ ನಾವು ಅದ್ರ ಪ್ರಕಾರ ಕೈ ನಡೆದು ಜೀವಿಸುವಂತೆ ಕೃಪೆ ಕೊಡು, ಸಹಾಯ ಮಾಡುತ್ತೇವೆ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಏಕೆಂದರೆ ಕೈ ಹಿಡಿದು ನಡೆಸುವಂಥ ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಎಂದಿಗೂ ಸ್ವಾಮಿ ತಪ್ಪುವುದೇ ಇಲ್ಲ ಸ್ವಾಮಿ. ಯಾವ ವಿಷಯದಲ್ಲೂ ಸ್ವಾಮಿ ತಪ್ಪಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ಕಳಿಸಿಕೊಟ್ಟಂಥ ಪವಿತ್ರಾತ್ಮರು ನಮ್ಮ ಜೊತೆಯಲ್ಲಿ ಇರುವಾಗ ಸ್ವಾಮಿ ನಮಗೆ ಏಕೆ ಭಯ ಸ್ವಾಮಿ. ಎಲ್ಲ ಪ್ರಾರ್ಥನೆಗಳು ನಿಮಗೊಬ್ಬರಿಗೆ ಸಲ್ಲಿಸುವ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರಲಾಪ ಪುಸ್ತಕಗಳು, ನಿನ್ನೆ ಓದಿದ ಅಧ್ಯಾಯದಲ್ಲಿ ಪ್ರಲಾಪ ಪುಸ್ತಕಗಳು, ಅದರಲ್ಲಿ ನಮಗೆ 3ನೇ ಅಧ್ಯಾಯ 40ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ದೇವರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅಂದ್ರೆ ನಮ್ಮ ನಡತೆ ದೇವರಿಗೆ ವಿಧೇಯನಾಗಿ ನಡೆಯುವಂಥದ್ದು ಹಾಗೆ ಇದೀವೋ, ಇಲ್ಲ ದೇವರನ್ನ ಬಿಟ್ಟು ನಡೀತಾ ಇದ್ದೇವೋ, ಇಲ್ಲ ದೇವರನ್ನ ಬರೀ ಬಾಯಿ ಮಾತಿಂದ ಸನ್ಮಾನಿಸ್ತಾ ಇದ್ದೇವೋ. ಹಲ್ಲೆಲೂಯಾ. ಹಾಗಾಗಿ ನಾವು ಆ ರೀತಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಸ್ವಾಮಿ ನಮ್ಮನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಹೃದಯ ಇದೆ, ನಿಮ್ಮ ಒಳಗಡೆ ಒಳ್ಳೆದು ಕೆಟ್ಟಿದು ಎರಡೂ ಅರಿವಿದೆ. ನೀವು ಯಾವ ರೀತಿ ಜೀವಿಸ್ತೀರಿ ಎಂಬುದಾಗಿ ತಿಳಿದುಕೊಳ್ಳಬೇಕಲ್ಲ. ದೇವರಿಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ನಾವು ಯಾರು ಎಂಬುದಾಗಿ. ಆದರೂ ಅದು ನಮ್ಮಿಂದ ಹೊರಟು ಬರಬೇಕು. ಹೌದು ಸ್ವಾಮಿ, ನಾವು ಪ್ರಾರ್ಥನೆಗೆ ಹೋಗ್ತಾ ಇದ್ದೇವೆ, ಆಲಯಕ್ಕೆಲ್ಲ ಹೋಗ್ತಾ ಇದ್ದೇವೆ, ವಾಕ್ಯ ಕೇಳ್ತೇವೆ. ಕೆಲವೊಮ್ಮೆ ಕಾಟೇಜ್ ಪ್ರೇಯರಿಗೆ ಹೋಗಕ್ಕಾಗಲ್ಲ. ಭಾನುವಾರ ಯಾರಾದ್ರೂ ವಿಶ್ವಾಸಿಗಳು ಸಿಕ್ಕಿದ್ರೆ ಮಾತ್ರ ಮಾತಾಡ್ತೀವಿ. ಬೇರೆ ದಿವಸ ವಿಶ್ವಾಸಿಗಳು ಎದುರುಗಡೆ ಸಿಕ್ಕಿದ್ರು ಮಾತಾಡಲ್ಲ. ಆಮೇಲೆ ಪ್ರೈಸ್ ಲಾರ್ಡ್ ಅಂತ ಹೇಳಕ್ಕೆ ಒಂದು ಜನ ಇಲ್ಲ. ದೇವರು ಆ ರೀತಿಯಾಗಿ ತನ್ನ ಮಕ್ಕಳನ್ನ ಬೆಳೆಸಲಿಲ್ಲ. ತನ್ನ ಮಕ್ಕಳಿಗೆ ವಾಕ್ಯದ ಮುಖಾಂತರ ಒಬ್ಬರಿಗೊಬ್ಬರು ಸಂತೈಸಿರಿ, ಒಬ್ಬರಿಗೊಬ್ಬರಿಗೂ ಪ್ರಾರ್ಥನೆಗಳನ್ನ ಮಾಡಿರಿ, ಕಷ್ಟದಲ್ಲಿರುವಂತವರಿಗೆ ಸಹಾಯಗಳನ್ನ ಮಾಡಿರಿ. ಅಲ್ಲ, ಏನು ಹಣದ ಸಹಾಯನ ಅಲ್ಲ. ನೀವು ದೊಡ್ಡ ಶ್ರೀಮಂತ ಆದ್ರೆ ಕೊಡುವುದು ಬಡವರಿಗೆ, ಅದು ಬೇರೆ ದೇವರು ಹೇಳಲಿಲ್ಲ. ಯಾಕಂದ್ರೆ ಬಡವನಿಗೆ ದಯೆ ತೋರುವವನು ಕರ್ತನಿಗೆ ಸಾಲ ಕೊಡ್ತಾನೆ ಎಂಬುದಾಗಿ ವಾಕ್ಯ ಇದೆ. ಆದ್ರೆ ಸ್ವಾಮಿ ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಹೃದಯಗಳನ್ನ ಹೇಗೆ ಪರೀಕ್ಷೆ ಮಾಡ್ಬೇಕಲ್ಲ. ಅನೇಕ ಜನಗಳಲ್ಲಿ ಇವತ್ತೆಲ್ಲಾ ಜನಗಳನ್ನು ನೋಡ್ಲಿಕ್ಕೆ ಒಂದೇ ತರ ಇದ್ದೀರಿ, ಆದ್ರೆ ನನ್ನ ಮಕ್ಕಳು ಎಂಬುದಾಗಿ ನಿನ್ನ ಭೂಮಿಯಲ್ಲಿ ನೀನು ಮಾದರಿ ತೋರಿಸೋದು ಹೇಗೆ? ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಬದುಕಿ ನೀವು ತೋರಿಸ್ರಿ ಅಂತ ಹೇಳ್ತಾರೆ ಸ್ವಾಮಿ. ಏನು? ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಅಲ್ಲಿಗೆ ಅರ್ಥ ಏನು? ನಡತೆ ಪರೀಕ್ಷೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳೋಣ ಅಂತ ಒಳಗೆ ಬರಬೇಕು. ಅವಾಗ ಇಲ್ಲಿ ನಾವು ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಇವೆಲ್ಲ ನಾವು ಅನುಸರಣೆ ಮಾಡ್ಬೇಕು. ಈ ಭೂಮಿ ಮೇಲೆ ಯಾರಾದ್ರೂ ಸೌಖ್ಯ ಇಲ್ವಾ, ಅವ್ರಿಗೋಗಿ ಸಂತೈಸ್ಬೇಕು, ಪ್ರಾರ್ಥನೆಗಳನ್ನ ಮಾಡಬೇಕು. ಎಷ್ಟೋ ಜನ ಸಹೋದರಿಯರು ಬಂದಿದ್ದಾರೆ, ಬಂದು ಮನೇಲಿ ಒಂದು ನಮ್ಮ ಮನೇಲೆ ಬಂದು ಪ್ರಾರ್ಥನೆಗಳನ್ನ ಮಾಡಿ ಯೋಗಶ್ರಮ ವಿಚಾರಿಸಿಕೊಂಡು ಹೋಗುವಂತರಿದ್ದಾರೆ. ಹಲ್ಲೆಲೂಯಾ. ಸೇವಕರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದು ಹಾಗೆ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಬರ್ದಿದ್ದವ್ರ ಕುರಿತು ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ನಡತೆಗಳನ್ನೆಲ್ಲ ನಾವು ಹೇಗೆ ಪರಿವರ್ತನೆಗಳನ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತೋರಿಸಿಕೊಡ್ತದೆ. ಈ ರೀತಿಯಾಗಿ ನೀವು ಜೀವಿಸಬೇಕು. ಅರ್ಧರಾತ್ರಿಗೆ ಒಂದು ಫೋನ್ ಮಾಡಿದ್ರು ಫೋನ್ ಎತ್ತಬೇಕು. ಕೆಲವೊಂದು ವಿಶ್ವಾಸಿಗಳಿದ್ದಾರೆ, ಈಗ ಫೋನ್ ಮಾಡಿದ್ರೆ ಮಾರನೇ ಸಹ ಇಲ್ಲ, ಆಚೆ ಮಾರನೇ ಸಹ ಇಲ್ಲ. ಮಿಸ್ ಕಾಲ್ ನೋಡಿ ಒಂದು ಏನಾಗಿದೆ ಅಂತ ಒಂದು ಫೋನ್ ದುಡ್ಡು ಹೋಗ್ತದ ಫೋನಿಗೆ. ಹಲ್ಲೆಲೂಯಾ. ಆ ರೀತಿಯಾಗಿ ಎಲ್ಲೂ ಇರಬಾರ್ದು ಅಂತ ದೇವರ ವಾಕ್ಯ ಹೇಳ್ತದೆ. ವಿಶ್ವಾಸಿಗಳಿಗೆ
ಎಚ್ಚರಿಕೆ ಮಾತುಗಳು ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿ, ಇದು ನಾವು ಚೆನ್ನಾಗಿ ಅರ್ಥಗಳನ್ನ ಮಾಡಿಕೊಂಡು ಜೀವಿಸಬೇಕು ಈ ಭೂಮಿ ಮೇಲೆ. ಹಲ್ಲೆಲೂಯಾ. ಇಲ್ಲಿ ಪರಲೋಕದಲ್ಲಿ ಇರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸುಗಳನ್ನು ಎತ್ತಿಕೊಳ್ಳುವ ನಾವು ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಉಲ್ಲಂಘನೆ ಮಾಡಿ ನಾವು ದ್ರೋಹ ಮಾಡಿದ್ದೇವೆ. ಈ ಭೂಮಿ ಮೇಲೆ ನಾವು ಮಾದರಿಗಳನ್ನ ತೋರಿಸ್ಬೇಕು. ಅನೇಕ ಜನಗಳ ಮಧ್ಯದಲ್ಲಿ ವಿಶ್ವಾಸಿಗಳಿರ್ಲಿ ಅವಿಶ್ವಾಸಿಗಳಿರ್ಲಿ, ಅವ್ರ ಹತ್ರ ನಾವು ಪ್ರೀತಿಯಿಂದ ಕಾಣಬೇಕು. ಅವ್ರು ಹೇಗೆ ಮಾತನಾಡಿದ್ರು ಪರವಾಗಿಲ್ಲ, ನಾವು ದೇವರ ಭಯ ಭಕ್ತಿ ಯೇಸುಸ್ವಾಮಿ ನಮಗೆ ತೋರಿಸಿಕೊಟ್ಟಂತ ಮಾತುಗಳನ್ನೇ ವಿನಯವಾಗಿ ಎಷ್ಟು ನಾವು ಮೃದುವಾಗಿ ಅವ್ರ ಹತ್ರ ಮಾತಾಡಬೇಕು. ಅವಾಗ ಹೇಳ್ತಾರೆ, ಈ ಮನುಷ್ಯ ವ್ಯತ್ಯಾಸವಾಗಿ ಮಾತನಾಡ್ತಾರೆ, ಈ ಸಹೋದರಿ ವ್ಯತ್ಯಾಸವಾಗಿ ಮಾತನಾಡ್ತಾಳೆ, ಇವ್ರು ಯಾರು ಇರಬಹುದು? ಹಲ್ಲೆಲೂಯಾ. ಅಂದ್ರೆ ಅರ್ಥ, ಲೋಕದಲ್ಲಿ ನೀವು ಮಾದರಿಯನ್ನು ತೋರಿಸಬೇಕು ಅಂತ ಎಂಬುದಾಗಿ. ಕ್ರಿಸ್ತ ವಿಶ್ವಾಸಿಯಲ್ಲಿ ಇರುವಂತ ವಿಶ್ವಾಸಿಗಳು, ದೇವರ ಮಕ್ಕಳನ್ನಿಸಿಕೊಂಡವರು ಸ್ವಭಾವಗಳು, ಮಾತುಗಳು ಹೇಗಿದೆ ಎಂಬುದಾಗಿ ಅನ್ಯರಿಗೆ ಗೊತ್ತಾಗಬೇಕು. ಅವರು ಲೋಕದಲ್ಲಿರ್ತಾರೆ, ಎಲ್ಲ ಸರ್ವಸಾಮಾನ್ಯ ಭಾಷೆಗಳನ್ನ ಮಾತನಾಡ್ತಾರೆ. ಆದ್ರೆ ದೇವರಿಗೆ ವಿಧೇಯನಾಗಿ ದೇವರ ಮಕ್ಕಳು ಅನ್ನಿಸಿಕೊಂಡವರಿಗೆ ಆ ರೀತಿ ಮಾತಾಡಲಿಕ್ಕೆ ಬರ್ತದ? ಎಂದಿಗೂ ಬರಬಾರದು. ಇದೇ ಲೋಕದಲ್ಲಿ ನಿಮಗೂ ಅನ್ಯರಿಗೂ ನಾನು ವ್ಯತ್ಯಾಸವನ್ನ ನಾನು ತೋರಿಸ್ತೇನೆ ಅಂತಾರೆ. ಹಲ್ಲೆಲೂಯಾ. ಆದ್ರೆ ದೇವರ ಮಕ್ಕಳಿಗೂ ದೇವರಲ್ಲಿ ಇಲ್ಲದವರಿಗೂ ವ್ಯತ್ಯಾಸ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ, ನೀವು ಕ್ಷಮಿಸಲಿಲ್ಲ. ಈ ದ್ರೋಹ ಮಾಡಿದಾಗ ದೇವರು ನಮ್ಮನ್ನ ಕ್ಷಮಿಸುವುದಿಲ್ಲ. ಯಾಕಂದ್ರೆ ನೀವು ಬರೀ ಆಲಯಕ್ಕೆ ಪ್ರಾರ್ಥನೆಗಳಲ್ಲಿ ವಾಕ್ಯವನ್ನು ಕೇಳಿಕೊಂಡು ಅಂತ್ಯಾಶೀರ್ವಾದ ಕೆಲವರು ಇರ್ತೀರಿ, ಕೆಲವರು ಹೋಗ್ತೀರಿ. ಇದೆಲ್ಲ ಮಾಡಿಕೊಂಡು ಹೋಗ್ಬಿಟ್ಟು ಸ್ವಾಮಿ ನನ್ನ ಕಡೆ ಇದ್ದಾರೆ, ಸ್ವಾಮಿ ನನ್ನ ಕಡೆ ಇದ್ದಾರೆ, ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ, ಹೇಗೆ ನಂಬುವುದು? ಇಲ್ಲಿ ದೇವರು ಏನ್ ಹೇಳ್ತಾರೆ ನೋಡ್ರಿ, ಇಲ್ಲಿ ಕೆಳಗಡೆ ಅದೇ 41ನೇ ವಚನ ಹೇಳ್ತದೆ, ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸಿನೊಡನೆ ಎತ್ತಿಕೊಳ್ಳುವ ನಾವು ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ, ನೀವು ಕ್ಷಮಿಸಲಿಲ್ಲ. ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ. ಯಾಕೆ? ವಿಶ್ವಾಸಿಗಳ ಹತ್ರನೂ ನಾವು ಅದೇ ರೀತಿಯಾಗಿ ನಡೆದುಕೊಂಡಿದ್ದೇವೆ, ಲೋಕದಲ್ಲಿರುವಂತವ್ರಿಗೂ ಅದೇ ರೀತಿಯಾಗಿ ಮಾತನಾಡಿದ್ದೇವೆ. ಭಾನುವಾರ ಮಾತ್ರ ಕ್ರಿಸ್ತರಾಗಿದ್ದೇವೆ. ಹೇಗೆ ಸಾಧ್ಯ? ಹಾಗೆ ಇಲ್ಲ, ಅಲ್ಲೆಲ್ಲೂ ಬರ್ದಿಲ್ಲ. ನೀವು ಪ್ರಾರ್ಥನೆ ಭಾನುವಾರ ಮಾತ್ರ ನನ್ನ ಹತ್ರ ಇರ್ರಿ, ಸೋಮವಾರದಿಂದ ಶನಿವಾರ ತನಕ ನಿಮಗೆ ಹೇಗ್ ಬೇಕೋ ಹಾಗೆ ಮನಸ್ಸಿಗೆ ಬಂದಾಗೆ ಮಾತನಾಡ್ರಿ, ಮನಸ್ಸಿಗೆ ಬಂದಾಗ ನಡ್ಕೊಳ್ರಿ, ನಾನು ನಿಮ್ಮನ್ನ ಕ್ಷಮಿಸ್ತೇನೆ ಅಂತ ದೇವ್ರು ಎಲ್ಲರೂ ಬರ್ದಿದ್ಯಾ? ಇಲ್ಲಿ ದೇವ್ರೇನು ಹೇಳ್ತಾರೆ, ನೀವು ಅವಿಧೇಯರಾಗಿ ನಡೆದಕ್ಕೋಸ್ಕರ ನಿನ್ನ ನಾನು ಕ್ಷಮಿಸಲಿಲ್ಲ ಅಂತಾರೆ. ದೇವ್ರು ಕ್ಷಮಿಸುವುದಿಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ಇನ್ನೂ ನಾವು ಬೆಳಿಬೇಕು, ಇನ್ನೂ ನಾವು ಹಾಲು ಕುಡಿಯುವ ಮಕ್ಕಳಾಗಿ ಹೊರತು ಗಟ್ಟಿ ಪದಾರ್ಥ ತಿನ್ನುವವರು ಅಲ್ಲ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಇದೆಲ್ಲಾರ ನಾವು ಇಲ್ಲ ನಾನು ದೇವರಲ್ಲಿದ್ದೀನಿ, ತುಂಬಾ ಭಕ್ತಿ ಉಳ್ಳವಳಾಗಿದ್ದೀನಿ, ತುಂಬಾ ಭಕ್ತಿ ಉಳ್ಳವನಾಗಿದ್ದೀನಿ ಅಂತ ನೆನೆಸಿದ್ರೆ ನಾವೆಲ್ಲೋ ಸ್ವಲ್ಪ ಹಿಂದೆ ಇದೀವಿ ಅಂತ ಅರ್ಥ. ಯಾವಾಗ ಯೆಹೋವನ ಆಲಯದಲ್ಲಿ ಬರ್ಬೇಕಾದ್ರೆ ನಡುಗುತ್ತಾ ಭಯದಿಂದ ಯಾರು ಸೇವಿಸ್ತಾರೋ ಅವರು ಕರೆಕ್ಟಾಗಿ ನಡೀತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಮನುಷ್ಯನನ್ನ ಎದುರ್ಕೊಳ್ಬೇಡ, ನೀನು ಸೃಷ್ಟಿಕರ್ತನ ನಿನ್ನನ್ನು ಈ ಜಗತ್ತನ್ನ ಉಂಟು ಮಾಡಿದ ದೇವರಿಗೆ ನೀನು ಭಯ ಪಡು. ಹಲ್ಲೆಲೂಯಾ. ಯಾವಾಗ ನಾವು ದೇವರಲ್ಲಿ ಭಯ ಇರ್ತೇವೋ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾರು ಭಯ? ನಿಮ್ಮನ್ನ ಈ ಭೂಮಿ ಮೇಲೆ ಉಂಟು ಮಾಡಿದ ದೇವರಿಗೆ ನಾವು ಭಯ ಪಡೋಣ. ಭಯ ಪಟ್ಟರೆ ನಮ್ಮ ಮಾರ್ಗಗಳೆಲ್ಲ ಸಫಲ ಆಗ್ತದೆ. ಆಕ್ಚುಲಿ ಇದೆಲ್ಲ ದೇವರು ವಿಶ್ವಾಸಿಗಳಿಗೆ ಹೇಳಿಕೊಟ್ಟಿರ. ಬಹಳಷ್ಟು ಜನಗಳಿಗೆ ನಾವು ನೆನೆಸ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ಬಂದು ನಮ್ಮ ಜೀವಿತ ಹಿಂಗೆ ನಮ್ಮ ಮಾಮೂಲಿ ಇದೀವಲ್ಲ ಆ ರೀತಿ ಇರೋಣ. ಇಲ್ಲ, ದಿನೇ ದಿನೇ ಮಾರ್ಪಟ್ಟು ಬದಲಾಗಬೇಕು ಅಂತ ದೇವರು ಹೇಳಿಕೊಟ್ಟಿಲ್ವ ನಮಗೆ ವಾಕ್ಯದ ಮುಖಾಂತರ? ನಾವು ಮತ್ತೆ ಜೀವಿಸ್ಬೇಕಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಜೀವಿಸಲಿಲ್ಲ ಅಂದ್ರೆ ಒಂದು ದಿವಸ ನಾವು ಹೇಗೆ ಹೋಗ್ಬೇಕು ಪರಲೋಕಕ್ಕೆ? ನಾವು ಯಾವಾಗ್ಲೂ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲೇ ಕೂರ್ಲಿಕ್ಕೆ ಆಗ್ತದಾ? ಎಂದಿಗೂ ಆಗೋದಿಲ್ಲ.
ನಾವು ವರ್ಷ ವರ್ಷ ಚೇಂಜ್ ಆಗಬೇಕು. ಒಂದೊಂದು ಇದರಿಂದ ಆ ತರಗತಿಯಿಂದ ಕ್ಲಾಸ್ ಟು ಕ್ಲಾಸ್ ನಾವು ಹಾಗೆ ಜಂಪ್ ಮಾಡಿ ಹೋಗ್ತಾ ಇರ್ಬೇಕಲ್ವಾ. ಈಗ ಈ ವಾಕ್ಯ ಓದಿದ್ವಿ, ಮುಂದಿನ ವಾರನ ಆಚೆ ವಾರನ ಒಂದು ತಿಂಗಳು ಬಿಟ್ಟು ನಾವು ದೇವ್ರೆ ಇಷ್ಟು ದಿವಸ ನಾನು ಇದೆಲ್ಲ ನನ್ಗೆ ಗೊತ್ತಿರಲಿಲ್ಲ ಸ್ವಾಮಿ, ನಾನು ಸರಿ ಆಗಬೇಕು ಪ್ರಾರ್ಥನೆ ಮಾಡಿ ಮುಂದಿನ ತಿಂಗಳಿಗೆ ನಾವು ಚೇಂಜ್ ಆಗಿದ್ರೆ ಮತ್ತೆ ಬೇರೆ ಅಧ್ಯಾಯಕ್ಕೆ ಬರ್ಬೋದು. ಹಾಲೆಲೂಯಾ. ಇದು ದೇವ್ರು ಕೇಳ್ತಾರೆ, ದಿನೇ ದಿನೇ ಮಾರ್ಪಟ್ಟು ಬದಲಾಗಬೇಕು ನೀವು ಅಂತ. ಅವಾಗ ದೇವ್ರು ಸಂತೋಷ ಪಡ್ತಾರೆ. ನನ್ನ ವಾಕ್ಯವನ್ನು ನೀನು ಧ್ಯಾನ ಮಾಡಿ ಅದನ್ನ ಕೈಗೊಂಡು ನಡೀತಾ ಇದೆಯಲ್ಲ, ನೀನು ಧನ್ಯಳು ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ಆ ರೀತಿಯಾಗಿ ನೀವು ಜೀವಿಸ್ರಿ ಅಂತ ದೇವರು ನಮಗೆ ವಾಕ್ಯದ ಮುಖಾಂತರ ತೋರಿಸಿಕೊಡ್ತಾ ಇದ್ದಾರೆ. ಇದು ಚೆನ್ನಾಗಿ ನಾವು ತಿಳ್ಕೋಬೇಕು, ನಾವು ದೇವರ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಹೃದಯವನ್ನ ನಾವು ತಿಳಿದುಕೊಳ್ಬೇಕು. ಆ ಹೃದಯ ತಿಳ್ಕೊಳ್ಬೇಕು ಅಂದ್ರೆ ನಾವು ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯವನ್ನು ಓದ್ಬಿಟ್ಟು ಧ್ಯಾನ ಮಾಡಬೇಕು. ಸ್ವಾಮಿ, ಇದು ಯಾರಿಗೆ ಹೇಳಿದೆಯ? ಇದು ಯಾರಿಗೆ ಹೇಳಿದೆಯ ಸ್ವಾಮಿ? ಇದ್ರ ಪ್ರಕಾರ ನಾನು ಜೀವಿಸ್ತೇನಪ್ಪ. ನನಗೆ ತಿಳಿದಿರಲಿಲ್ಲ. ಆಕ್ಚುಲಿ ನನಗೆ ಸತ್ಯ ಇವತ್ತು ಈ ವಾಕ್ಯ ತೆಗಿಬೇಕು ಅಂತ ನನಗೆ ಇರಲಿಲ್ಲ. ಪ್ರಿಯನಾದ ಸಹೋದರಿ, ನಾನು ಸಡನ್ ಆಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ಏನು ವಾಕ್ಯ ತೆಗೆದುಕೊಡ್ತೀರಪ್ಪ, ನಾನು ಏನು ಮಾತನಾಡಬೇಕು ನನಗೆ ತಿಳಿಯೋದು ಅಂದಾಗ ಇದೇ ಪುಸ್ತಕದಲ್ಲಿ ನನಗೆ ಈ 3ನೇ ಅಧ್ಯಾಯ 40ನೇ ವಚನದಿಂದ ನೀನು ಮಾತನಾಡು, ಆಮೇಲೆ 49ನೇಯಿಂದ ಒಂದು ವಚನ ಮಾತನಾಡು ಅಂತ ಸ್ವಾಮಿ ನಾನು ತಿಳಿಸ್ಕೊಡು. ಅದಕ್ಕಾಗಿ ಇದ್ಯಾವುದು ನಮ್ಮ ಮಾತಲ್ಲ, ದೇವರು ಬರೆದುಕೊಟ್ಟಂತ ಈ ಗ್ರಂಥದಲ್ಲಿ ಇರುವಂತ ಮಾತಾಗಿದೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು, ಅದ್ರ ಪ್ರಕಾರ ನಾವು ಜೀವಿಸಲೇಬೇಕು. ಪ್ರಿಯನಾದ ಸಹೋದರ ಸಹೋದರಿ, ಹಾಲೆಲೂಯಾ. ಯಾರ್ಯಾರು ಜೀವಿಸ್ತಾರೋ, ಯಾರ್ಯಾರು ಕೈಗೊಂಡು ನಡೀತಾರೋ, ನಿಜವಾಗ್ಲೂ ಅವ್ರ ದೇವರು ನಿನ್ನ ಹೆಚ್ಚಾಗಿ ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಖಂಡಿತ ದೇವರು ನಡೆಸುವಂತವರಾಗಿದ್ದಾರೆ. ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಕಸ್ಥನಾಗಿದ್ದಾರೆ ದೇವರು. ಹಾಲೆಲೂಯಾ. ಮನುಷ್ಯರಂತೆ 2 ಮಾತಿನವನು ಅಲ್ಲ. ಮನುಷ್ಯರವರು ಇವತ್ತು ನಮ್ಮ ಹತ್ರ ಚೆನ್ನಾಗಿರ್ತಾರೆ, ನಾಳೆ ಚೆನ್ನಾಗಿರ್ತಾರೆ, ನಾಡ್ದು ನೋಡಿದ್ರೆ ನಮ್ಮ ಯಾವ ರೀಸನ್ನೇ ಇಲ್ಲ, ಮಾತೇ ಆಡೋಲ್ಲ. ಹಾಗಲ್ಲ ದೇವರು. ದೇವರಿಗೆ ಎಲ್ಲರೂ ಬೇಕು. ಅದರಲ್ಲಿ ಜಾಸ್ತಿ ದೇವರು ಇಷ್ಟಪಡುವಂಥವ್ರು ತನ್ನ ಮಕ್ಕಳಿಗೋಸ್ಕರ. ಹಾಲೆಲೂಯಾ. ಹಾಗಾಗಿ 49ನೇ ಒಂದು ವಚನವನ್ನ ಧ್ಯಾನ ಮಾಡಿ ಇದರಿಂದ ನಾವು ಮುಕ್ತಾಯ ಮಾಡಕ್ಕೆ ಇದ್ದೇವೆ. ಯೆಹೋವನ ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಆಶ್ರಾಧಾರೆಯನ್ನು ಸುರಿಸುವುದು ಎಂದಿಗೂ ಬಿಡದು. ಇಲ್ಲಿ ಭಕ್ತರು ಹೇಳ್ತಾರೆ ಏನಂತೆ, ಯೆಹೋವನ ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ. ಇಲ್ಲಿ ದೇವರು ನಮಗೆ ಏನ್ ಹೇಳಿದ್ರು, ಇಲ್ಲಿ ನಿನ್ನ ನಾನು ಕ್ಷಮಿಸಲಿಲ್ಲ, ಯಾಕಂದ್ರೆ ನೀನು ಸರಿಯಾಗಿ ನನ್ನ ವಾಕ್ಯವನ್ನು ಕೈಗೊಂಡು ನಡೆದಿಲ್ಲ ಅಂತ ಅಲ್ಲಿ ಸ್ವಾಮಿ ಹೇಳುವಾಗ, ಇಲ್ಲಿ ಏನ್ ಹೇಳ್ತಾನೆ, ಭಕ್ತನೇನ್ ಹೇಳ್ತಾನೆ, ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ. ದೇವರು ನನ್ನನ್ನು ಕಟಾಕ್ಷಿಸಿ ನನ್ನನ್ನು ಕ್ಷಮಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಆಶ್ರುಧಾರೆಯನ್ನು ಸುರಿಸುವುದು ಎಂದಿಗೂ ಬಿಡದು. ಅಂದ್ರೆ ನಾನು ಕಣ್ಣೀರನ್ನು ಬಿಡುವುದೇ ಇಲ್ಲ. ಅವನು ಬಿಗಿಯಾಗಿ ನಾನು ಹಿಡಿದುಕೊಳ್ಳಬೇಕು. ದೇವರು ನನ್ನನ್ನು ಕ್ಷಮಿಸಬೇಕು, ತನ್ನ ಮಗನಾಗಿ ತನ್ನ ಮಗಳಾಗಿ ನನ್ನನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ದೇವರು ಎಂದಿಗೂ ಕೈ ಬಿಡದಂತ ದೇವರಾಗಿದ್ದಾರೆ, ಕ್ಷಮಿಸುವಂತ ದೇವರಾಗಿದ್ದಾರೆ, ಒಳ್ಳೆ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ನಾವು ಹೆಚ್ಚಾಗಿ ದೇವರಲ್ಲಿ ಭಯಭಕ್ತಿಯಾಗಿ ಎಂದಿಗೂ ಇರೋಣ. ಈ ಪ್ರಲಾಪ ಪುಸ್ತಕದಿಂದ ದೇವರು ಮಾತನಾಡಿದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೇ, ವಾಕ್ಯದೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ನೀನು ಸಹಾಯ ಮಾಡು ದೇವರೇ. ಅನೇಕ ವಿಷಯಗಳಲ್ಲಿ ಪ್ರತಿ ದಿವಸ ಒಂದೊಂದು ಮಾತಿನಾಗಿರಲಿ ಯಾವುದ್ರ ವಿಷಯದಲ್ಲಿ ಹಿಂಜಾರಿ ಹೋಗುವುದು ಉಂಟಪ್ಪ. ಆದರೆ ಸ್ವಾಮಿ, ಎಂದಿಗೂ ಕೈ ಬಿಡದಂತೆ ನಡೆಸುವಂತ ದೇವರು ನೀನು ಸ್ವಾಮಿ. ಕರ್ತನೆ, ಮನುಷ್ಯರು ಈ ಭೂಮಿ ಬಿಡೋ ತನಕ ಸಣ್ಣ ಪುಟ್ಟ ಇವೆಲ್ಲ ನಡೀತಾನೆ ಇರ್ತದೆ. ಆದರೂ ದೇವರೇ ಕೈ ಬಿಡದಂತೆ ಕರ್ಕೊಂಡು ಹೋಗ್ಬೇಕಾಗಿ, ಪರಲೋಕ ರಾಜ್ಯದಲ್ಲಿ ಸೇರಿಸಬೇಕಾಗಿ ನಾವೆಲ್ಲವೂ ಸ್ವಾಮಿ ದೇವರೇ ಕರ್ತನೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕದ ಒಳ್ಳೆಯ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಆಶೀರ್ವದಿಸಲಿ. ಆಮೆನ್.